ಮಹಾತ್ಮ ಗಾಂಧೀಜಿ ಅವರನ್ನ ಕೊಂದಿದ್ದು ಗೋಡ್ಸೆ ಅವರು ಒಂದು ಗುಂಡು ಹಾಕಿದ್ರೆ ನೆಹರು ಅವರು ಎರಡು ಗುಂಡು ಹಾಕಿದ್ರು ಅಂತ ಯತ್ನಾಳ್ ಅವರು ಇಲ್ಲ. ಫಸ್ಟ್ ಯತ್ನಾಳ್ಗೆ ಅವ್ರ ಪಕ್ಷದ ಬಗ್ಗೆ ಗೌರವ ಬೆಳೆಸ್ಕೊಳ್ಳಿ. ಒಬ್ಬ ರಾಜ್ಯಾಧ್ಯಕ್ಷನ್ನ ಕಾಮನ್ ಸೆನ್ಸ್ ಇಲ್ಲದೆ ಮಾತಾಡ್ತಾರೆ. ಯತ್ನಾಳ್ ಸಾಹೇಬ್ ದೊಡ್ಡವ್ರು ಇರ್ಬೋದು, ಅಟ್ಲೀಸ್ಟ್ ಪಕ್ಷದ ಚೌಕಟ್ಟಲ್ಲಿ ಒಂದು ಡಿಸಿಪ್ಲಿನ್ ಫಾಲೋ ಮಾಡಬೇಕು ಅನ್ನೋ ಕನಿಷ್ಠ ಕಾಮನ್ ಸೆನ್ಸ್ ಇಲ್ದಿರೋ ವ್ಯಕ್ತಿ ಬಗ್ಗೆ ನಾನು ಯಾಕೆ ಮಾತಾಡಲಿ? ಫಸ್ಟ್ ಒಂದು ಪಕ್ಷದಲ್ಲಿ ಒಂದು ಅವಕಾಶ ಸಿಕ್ಕಿದಾಗ ರಾಜ್ಯಾಧ್ಯಕ್ಷನ್ನ ಗೌರವಿಸೋದು ಕನಿಷ್ಠ ಪರಿಜ್ಞಾನ. ಅಂತ ಸೆಲ್ಫ್ ಪಕ್ಷದಲ್ಲಿ ಒಂದು ಡಿಸಿಪ್ಲಿನೇ ಇಲ್ದಿರೋ ವ್ಯಕ್ತಿ ಕಾಮೆಂಟ್ಗೆ ನಾನು ಯಾಕೆ ಉತ್ತರಿಸ್ಲಿ? ಮಹಾತ್ಮ ಗಾಂಧೀಜಿ ಅವರನ್ನ ಕೊಂದಿದ್ದು ಗೋಡ್ಸೆ ಅವರು ಒಂದು ಗುಂಡು ಹಾಕಿದ್ರೆ ನೆಹರು ಅವರು ಎರಡು ಗುಂಡು ಹಾಕಿದ್ರು ಅಂತ ಯತ್ನಾಳ್ ಅವರು ಇಲ್ಲ. ಫಸ್ಟ್ ಯತ್ನಾಳ್ಗೆ ಅವ್ರ ಪಕ್ಷದ ಬಗ್ಗೆ ಗೌರವ ಬೆಳೆಸ್ಕೊಳ್ಳಿ. ಒಬ್ಬ ರಾಜ್ಯಾಧ್ಯಕ್ಷನ್ನ ಕಾಮನ್ ಸೆನ್ಸ್ ಇಲ್ಲದೆ ಮಾತಾಡ್ತಾರೆ. ಯತ್ನಾಳ್ ಸಾಹೇಬ್ ದೊಡ್ಡವ್ರು ಇರ್ಬೋದು, ಅಟ್ಲೀಸ್ಟ್ ಪಕ್ಷದ ಚೌಕಟ್ಟಲ್ಲಿ ಒಂದು ಡಿಸಿಪ್ಲಿನ್ ಫಾಲೋ ಮಾಡಬೇಕು ಅನ್ನೋ ಕನಿಷ್ಠ ಕಾಮನ್ ಸೆನ್ಸ್ ಇಲ್ದಿರೋ ವ್ಯಕ್ತಿ ಬಗ್ಗೆ ನಾನು ಯಾಕೆ ಮಾತಾಡಲಿ? ಫಸ್ಟ್ ಒಂದು ಪಕ್ಷದಲ್ಲಿ ಒಂದು ಅವಕಾಶ ಸಿಕ್ಕಿದಾಗ ರಾಜ್ಯಾಧ್ಯಕ್ಷನ್ನ ಗೌರವಿಸೋದು ಕನಿಷ್ಠ ಪರಿಜ್ಞಾನ. ಅಂತ ಸೆಲ್ಫ್ ಪಕ್ಷದಲ್ಲಿ ಒಂದು ಡಿಸಿಪ್ಲಿನೇ ಇಲ್ದಿರೋ ವ್ಯಕ್ತಿ ಕಾಮೆಂಟ್ಗೆ ನಾನು ಯಾಕೆ ಉತ್ತರಿಸ್ಲಿ? ಮಹಾತ್ಮ ಗಾಂಧೀಜಿ ಅವರನ್ನ ಕೊಂದಿದ್ದು ಗೋಡ್ಸೆ ಅವರು ಒಂದು ಗುಂಡು ಹಾಕಿದ್ರೆ ನೆಹರು ಅವರು ಎರಡು ಗುಂಡು ಹಾಕಿದ್ರು ಅಂತ ಯತ್ನಾಳ್ ಅವರು ಇಲ್ಲ. ಫಸ್ಟ್ ಯತ್ನಾಳ್ಗೆ ಅವ್ರ ಪಕ್ಷದ ಬಗ್ಗೆ ಗೌರವ ಬೆಳೆಸ್ಕೊಳ್ಳಿ. ಒಬ್ಬ ರಾಜ್ಯಾಧ್ಯಕ್ಷನ್ನ ಕಾಮನ್ ಸೆನ್ಸ್ ಇಲ್ಲದೆ ಮಾತಾಡ್ತಾರೆ. ಯತ್ನಾಳ್ ಸಾಹೇಬ್ ದೊಡ್ಡವ್ರು ಇರ್ಬೋದು, ಅಟ್ಲೀಸ್ಟ್ ಪಕ್ಷದ ಚೌಕಟ್ಟಲ್ಲಿ ಒಂದು ಡಿಸಿಪ್ಲಿನ್ ಫಾಲೋ ಮಾಡಬೇಕು ಅನ್ನೋ ಕನಿಷ್ಠ ಕಾಮನ್ ಸೆನ್ಸ್ ಇಲ್ದಿರೋ ವ್ಯಕ್ತಿ ಬಗ್ಗೆ ನಾನು ಯಾಕೆ ಮಾತಾಡಲಿ? ಫಸ್ಟ್ ಒಂದು ಪಕ್ಷದಲ್ಲಿ ಒಂದು ಅವಕಾಶ ಸಿಕ್ಕಿದಾಗ ರಾಜ್ಯಾಧ್ಯಕ್ಷನ್ನ ಗೌರವಿಸೋದು ಕನಿಷ್ಠ ಪರಿಜ್ಞಾನ. ಅಂತ ಸೆಲ್ಫ್ ಪಕ್ಷದಲ್ಲಿ ಒಂದು ಡಿಸಿಪ್ಲಿನೇ ಇಲ್ದಿರೋ ವ್ಯಕ್ತಿ ಕಾಮೆಂಟ್ಗೆ ನಾನು ಯಾಕೆ ಉತ್ತರಿಸ್ಲಿ?